ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿಯ ಹಣ ಮರೀಚಿಕೆ ಆಗಿದೆ. ಈಗಲೇ ರಾಜ್ಯ ಸರ್ಕಾರ ಕೂಡ ಪಂಚ ಗ್ಯಾರಂಟಿಯಲ್ಲಿ ಅದರಲ್ಲಿ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ಜಾರಿಗೆ ತಂದಿತ್ತು. ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಫಲಾನುಭವಿಗಳಿಗೆ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ನೇರವಾಗಿ ಮಹಿಳೆಯರ ಖಾತೆಗೆ ಕೂಡ ಜಮಾ ಮಾಡಬೇಕು. ಆದರೆ ಬಹುತೇಕವಾಗಿ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಏನು ಮಹಿಳೆಯರ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಕೂಡ ಮರೀಚಿಕೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 5 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ. ಈಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿರೋ ಪ್ರಕಾರ ಸುಮಾರು 2,56,056 ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು ಇಲ್ಲಿ ನಾವು ದೃಶ್ಯಗಳನ್ನು ಕೂಡ ಈಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿರೋ ಪ್ರಕಾರ ಫಲಾನುಭವಿಗಳಿಗೆ ಸುಮಾರು 51 ಕೋಟಿ ಪ್ರತಿ ತಿಂಗಳು ಪಾವತಿ ಆಗಬೇಕು. ಆದರೆ ಈಗಾಗಲೇ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿರೋ ಪ್ರಕಾರ ಕಳೆದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೂಡ ಹಣ ಬಂದಿಲ್ಲ. ಅದೇ ರೀತಿಯಾಗಿ ಈಗ ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ನವಂಬರ್ ತಿಂಗಳ ಹಣ ಕೂಡ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ. ಸುಮಾರು 5 ತಿಂಗಳ ಹಣ ಅಂತಂದರೆ ಸುಮಾರು 250 ಕೋಟಿಗೂ ಹೆಚ್ಚು ಮಹಿಳೆಯ ಗೃಹಲಕ್ಷ್ಮಿಯರಿಗೆ ಹಣ ಪಾವತಿ ಮಾಡಬೇಕು. ಅದ್ಯಾವುದು ಕೂಡ ಕೆಲಸ ಆಗಿಲ್ಲ. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ನಾವು ಖುದ್ದು ಇಲ್ಲಿ ಗ್ಯಾರಂಟಿ ನ್ಯೂಸ್ ಕೂಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ಇಲಾಖೆ ಅಧಿಕಾರಿಗಳು ಕೊಟ್ಟಿರುವ ದಾಖಲೆಗಳು ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಈಗಲೇ ನಾವು ನೋಡಬಹುದು, ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 2,56,056 ಫಲಾನುಭವಿಗಳಿದ್ದಾರೆ. ಅದರಲ್ಲಿ 51 ಕೋಟಿ ರೂಪಾಯಿ ಪ್ರತಿ ತಿಂಗಳು ಪಾವತಿ ಆಗಬೇಕು. ಇದು ಅಧಿಕಾರಿಗಳು ಕೊಟ್ಟಿರುವ ದಾಖಲೆ. ಹೀಗಾಗಿ ಸುಮಾರು 5 ತಿಂಗಳ ಅಮೌಂಟ್ ಪಾವತಿ ಆಗಿಲ್ಲ. ಇದರಿಂದ ಗೃಹಲಕ್ಷ್ಮಿ ಅಮೌಂಟ್ ಏನಾದರೂ ಮಹಿಳೆಯರ ಖಾತೆಗೆ ಜಮಾ ಆದರೆ ಅದರಲ್ಲಿ ಏನಾದರೂ ಮಹಿಳೆಯರಿಗೂ ಬದುಕು ಸಾಕ್ತಾರ ಏನಂತಂದರೆ ಕಡು ಬಡತನದಿಂದ ನರಳುವಂಥ ಮಹಿಳೆಯರಿಗೆ ಎಲ್ಲೋ ಅನುಕೂಲ ಆಗಿತ್ತು. ಹೀಗಾಗಿ ಮಹಿಳೆಯರಿಗೆ ಹಣ ಪಾವತಿ ಆಗದ ಕಾರಣ ಮಹಿಳೆಯರು ಸಂಕಷ್ಟದ ಬದುಕು ಸಾಕ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಏನು ಹೇಳ್ತಕ್ಕೇನ ಅಮ್ಮ, ಈಗ ನಿಮ್ಗೆ ಅಮೌಂಟ್ ಬಂದಿಲ್ಲ, ಏನಿಲ್ಲ, ಏನು ಹೇಳ್ತೀರಮ್ಮ? ಏನು ಹೇಳ್ಬೇಕು ರೀ? 5 ತಿಂಗಳದ್ದು ನೋಡ್ರಿ, ನಮಗೆ 5 ತಿಂಗಳದಾಗ 4 ತಿಂಗಳದಾಗ ಒಂದೊಂದು ತಿಂಗಳದ್ದು ಕೊಡ್ತಾರೆ ರೀ. ನಮಗೆ ಕೂಲಿ ಮಾಡೋದು ಆಗ್ತದೆ, ವಯಸ್ಸಾಗ್ಯದ ನಮಗೂ ತಿಂಗಳು ಹಾಕ್ಬೇಕಲ್ರಿ, ನಮ್ಗೆ ಸಹಾಯ ಮಾಡ್ಬೇಕಲ್ರಿ. ಹಾಂ, ನಾವು ಬದುಕ್ತೀವಿ ರೀ. ನಮಗೆ ಕುಂತ ಹೇಳಕ್ಕೆ ಆಗಲ್ದು, ಎಲ್ದ್ರ ಕುಂದ್ರಾಗ ಆಗಲ್ದು. ತಿಂಗಳದಾಗ ಎಲ್ಲಿ 1 ತಿಂಗಳು ಬಂದದ, ನಾವೇನು ಮಾಡಮ್ಮ, 1 ತಿಂಗಳು ಬಂದದ ಅಂತಾರೆ ರೀ. ಅಮೌಂಟ್ ಒಂದು ತಿಂಗಳ ಕೊಡೋವಲ್ರಿ ನೋಡ್ರಿ. ನೀವೇನು ಹೇಳ್ತೀರಮ್ಮ? ಅದೇ 5 ತಿಂಗಳ ಅಮೌಂಟ್ ಬಂದಿಲ್ಲ ನಮಗೆ. 1 ತಿಂಗಳು ಹಾಕ್ತಾರೆ, 2 ತಿಂಗಳು ಬಂದು ಮಾಡ್ಲಾಕತ್ಯಾರ. ನಾವು ಮುತ್ಕರಾಗಿವಿ, ನಮ್ಮ ಕೈಲಿ ಏನು ಹಾಕ್ತಾರೆ. ಮತ್ತು ಬೇರ್ಸ್ ಪಗಾರಿ ಮಾಡಿಸಿವಿ, ಅದನ್ನು ಬಂದ್ ಮಾಡಿ ಇಟ್ಟಾರೆ. ಹಿಂಗೆ ಮಾಡ್ಲಾಕತ್ಯಾರ ರೀ. ಅವ್ರಿಗೆ ತಿಳ್ಬೇಕು ಗೌರ್ಮೆಂಟಿಗೆ. ಅವರೇ ದುಡ್ಡು ಆ ಕಡೆಲಿ ಸಿದ್ದರಾಮಯ್ಯ ತಿಂದ ಕೇಸಿ ಕುಂತಾರೆ, ನಮ್ಗೆ ಹಾಕ್ಲಾಕತ್ತಿಲ್ಲ ದುಡ್ಡು. ಈಗ ನಿಮ್ಮದು ಮಹಿಳಾ ಇಲಾಖೆ ಸಚಿವರು ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಇದ್ದಾರೆ, ಅವರು ಮಹಿಳೆಯರೇ ಅದಾರ. ಈಗ ಸಿದ್ದರಾಮಯ್ಯ ಅವರು CM ಅವ್ರಿಗೆ ಏನು ಹೇಳ್ತೀರಿ? ಸಿದ್ದರಾಮಯ್ಯಗೆ ಹಾಕತ್ತೀವಿ, ದುಡ್ಡು ಹಾಕ್ಲಾಕತ್ತಿಲ್ಲ ನಮ್ಗೆ. ಓಟ್ ಹಾಕೋ ಟೈಮಿಗೆ ಓಟ್ ಹಾಕ್ರಿ ಅಂತಾರೆ. ಎಲ್ಲರೂ ಒಟ್ಟಿಗೆ ಬಂದಿರ್ತಾರೆ. ಈಗ ದುಡ್ಡು ಹಾಕ್ಲಾಕ 2 ತಿಂಗಳು ಹಾಕಿದ, 1 ತಿಂಗಳು ಹಾಕಿದ್ರೆ 2 ತಿಂಗಳು ಹಾಕಿಲ್ಲ, 3 ತಿಂಗಳು ಈಗ 5 ತಿಂಗಳಾಯ್ತು, ಅಮೌಂಟ್ ಬರ್ಲಾಕತ್ತಿಲ್ಲ ನಮ್ಗೆ. ಹಿಂಗೆ ಮಾಡ್ಲಾಕತ್ಯಾರ ಸಿದ್ದರಾಮಯ್ಯ. ಈ ದುಡ್ಡಿನಿಂದ ಏನು ಮಾಡ್ತೀರಮ್ಮ ನೀವು? ಇವು ದುಡ್ಡು ನಾವು ಬದುಕ್ತೀವಿ. ನಮ್ಗೆ ದೊಣು ಅದ, ನಾವೇನು ದವಾಖಾನೆ ಬೇಕು ತೋರ್ಸ್ಲಾಕ. ನಮ್ಮ ಕೈಲಿ ಏನಾಗ್ತಾರೆ ಈಗ? ಮುದ್ನಾಳ ಸಣ್ಣ ತಾಂಡ್ಯ. ಇದು ಇಲ್ಲಿನ ಮಹಿಳೆಯರ ನೋವಿನ ಮಾತಾಗಿದೆ. ಏನು ಯಾದಗಿರಿ ತಾಲೂಕಿನ ಮುದ್ನಾಳ ತಾಂಡದಲ್ಲಿರುವಂಥ ಮಹಿಳಾ ಫಲಾನುಭವಿಗಳು ಕೂಡ ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಸರ್ಕಾರ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣವನ್ನು ಪಾವತಿ ಮಾಡಿ ನಮಗೆ ಅನುಕೂಲ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.